ಸಿದ್ದರಾಮಯ್ಯ ಅವರ ಮುನಿಸಿನಿಂದ ಪಕ್ಷ ಶೇಕ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿಸಿಕೊಂಡ್ರು. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಅಸಮಾಧಾನಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಮನವೊಲಿಸಲಿಕ್ಕೆ ಹೈಕಮಾಂಡ್ ಅಖಾಡಕ್ಕೆ. ಸುರ್ಜೇವಾಲಾರನ್ನ ಬೆಂಗಳೂರಿಗೆ ಕಳಿಸಿದಂತಹ ರಾಹುಲ್ ಇಂದು ಸಂಜೆ ಬೆಂಗಳೂರು ತಲುಪಲಿರುವಂತಹ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಕ್ಯಾಬಿನೆಟ್ ವಿಸ್ತರಣೆಯ ಬಳಿಕ ಫುಲ್ ಗರಂ ಆಗಿರುವಂತಹ ಮಾಜಿ ಸಿಎಂ. ಪ್ರಮಾಣ ವಚನಕ್ಕೂ ಬಾರದ ಸಿದ್ದು ದೂರ ಉಳಿದಿದ್ಯಾಕೆ? ಸಿದ್ದುಗೆ ನೋವಾಗಿದೆ ಅಂತ ಹೇಳಿ ಬಹಿರಂಗವಾಗಿಯೇ ಹೇಳಿದ್ದ ಆಪ್ತರು. ಸುರ್ಜೇವಾಲಾ ಸಿದ್ದು ಕೋಪ ಶಮನ ಮಾಡ್ತಾರ. ಉಳಿದಿರೋ ಏಕೈಕ ಮಂತ್ರಿಗಿರಿ ಉಮಾಶ್ರೀಪಾಲಾಗತ್ತ. ತೀವ್ರ ಕುತೂಹಲ ಕೆರಳಿಸಿದಂತಹ ಹೈಕಮಾಂಡ್ ನಡೆ. ಸಿದ್ದು ಅಸಮಾಧಾನಕ್ಕೆ ಕಾಂಗ್ರೆಸ್ ಶೇಕ್. ಸಿದ್ದರಾಮಯ್ಯ ಅವರು ಅಸಮಾಧಾನ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ವೈ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಯಾರಿಗೂ ಕೂಡ ಸೀಟ್ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಕುರುಬ ಸಮುದಾಯದ ನಾಯಕರಿಗೆ ಸೀಟ್ ಕೊಡಿ ಅಂತ ಇಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಹೈಕಮಾಂಡ್ ಅದರ ಬಗ್ಗೆ ಕೇಳಿರಲಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸೂಚಿಸಿದ್ದಂತಹ ಹೈಕಮಾಂಡ್ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿರಲಿಲ್ಲ. ನೀವು ಉಮಾಶ್ರೀ ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ರು. ಬಟ್ ಅದು ಯಾರಿಗೂ ಸಿಕ್ಕಿಲ್ಲ ಆ ಒಂದು ಸ್ಥಾನ, ಮಹಿಳೆಯರಿಗೆ ಸಿಕ್ಕಿಲ್ಲ ಆ ಒಂದು ಸ್ಥಾನ. ಈಗ ಒಂದು ಸೀಟನ್ನು ಉಳಿಸ್ಕೊಂಡಿದ್ದಾರೆ. ಸೊ ಗೊತ್ತಿಲ್ಲ ಮುಂದೆ ಆ ಸೀಟನ್ನು ಯಾರಿಗೆ ಕೊಡ್ತಾರೆ ಅಂತ ಹೇಳಿ. ಇನ್ನೊಂದು ಗಾಯತ್ರಿ ಶಾಂತಿರಾಮ ಅವರ ಮುಂದೆ ಕೂತ್ಕೊಂಡು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರಂತೆ, ನೀನು ಪ್ರಮಾಣ ವಚನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ನಾನು ನನ್ನ ಮಗನ ಹತ್ರ ರಾಜೀನಾಮೆ ಕೊಡಿಸ್ತೀನಿ, ನೋಡ್ತೀರಾ ಅಂತ ಹೇಳಿ.